ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಅನಾದಿ ಕಾಲದಿಂದ ನಮ್ಮ ನಾಡು, ನುಡಿ, ಸಂಸ್ಕೃತಿ, ಪರಂಪರೆಗಳನ್ನು ಕಟ್ಟಿ ಬೆಳೆಸಿದ ಮಹಾತ್ಮರು ಅಸಂಖ್ಯ. ಇವರೆಲ್ಲ ಇಂದಿನ ಮುಂದಿನ ಪೀಳಿಗೆಗೆ ತಮ್ಮದೆಲ್ಲವನ್ನೂ ನೀಡಿದ ಮಹಾಚೇತನಗಳು. ಇಂತಹ ಪುಣ್ಯ ಪುರುಷರ ಪರಿಚಯ ಮಕ್ಕಳಿಗೆ ಮಾಡಿಕೊಡುವ ಮಹತ್ ಕಾರ್ಯ ಭಾರತ ಭಾರತಿ ಪುಸ್ತಕಗಳ ಸರಣಿ. ಆ ಸರಣಿಯನ್ನು ಆಧರಿಸಿದ ಈ ಕಥಾ ಸರಣಿಯಲ್ಲಿ ಎ.ಆರ್. ಕೃಷ್ಣಶಾಸ್ತ್ರಿಗಳ ಕಥೆಗೆ ತಮಗೆ ಸ್ವಾಗತ. ಅಂದು ಮೈಸೂರಿನ ಕ್ರಾಫರ್ಡ್ ಹಾಲ್ನಲ್ಲಿ ಪದವೀದಾನ ಮಹೋತ್ಸವ. BA, BSc, MBBS ಹೀಗೆ ಹಲವು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದವರು ತಮ್ಮ ಡಿಗ್ರಿ ಪ್ರಶಸ್ತಿ ಪಡೆಯುವ ದಿನ. ಆಗ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಶ್ರೀಮನ್ ಮಹಾರಾಜರು ವಿಶ್ವವಿದ್ಯಾಲಯವು ದೇಶಕ್ಕಾಗಿ ಕೆಲಸ ಮಾಡಿದ 4 ಹಿರಿಯರಿಗೆ ಡಾಕ್ಟರೇಟ್ ಪ್ರಶಸ್ತಿ ಕೊಟ್ಟು ಗೌರವಿಸಲು ಅವರನ್ನು ಆಹ್ವಾನಿಸಿತ್ತು. ಸಮಾರಂಭದಲ್ಲಿ ಅನೇಕರು ಭಾಷಣ ಮಾಡಿದರು. ಕಡೆಯದಾಗಿ 4 ಜನ ಗೌರವ ಪದವೀಧರರಲ್ಲಿ ಒಬ್ಬರು ಭಾಷಣ ಮಾಡಲು ಎದ್ದು ನಿಂತರು. ಎಲ್ಲರೂ ಬಿಳಿಯ ಶರಾಯಿ, ಕರಿಯ ಉದ್ದವಾದ ಕೋಟು, ಪೇಟ, ವಲ್ಲಿ ಧರಿಸಿದ್ದರೆ ಆ ವ್ಯಕ್ತಿ ಸಾಧಾರಣ ಪಂಚೆ, ಕೋಟು, ಪೇಟ ಧರಿಸಿದ್ದರು. ವಿಶ್ವವಿದ್ಯಾಲಯದವರೇ ಕೊಟ್ಟಿದ್ದ ಗೌರವ ಗೌನು ಮೇಲೆ ಹಾಕಿಕೊಂಡಿದ್ದರು. ಎದ್ದು ನಿಂತು, ಮಹಾಸ್ವಾಮಿಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಎಂದು ಕನ್ನಡದಲ್ಲಿ ಭಾಷಣ ಆರಂಭ ಮಾಡಿದ ತಕ್ಷಣ ಗುಜುಗುಟ್ಟುತ್ತಿದ್ದ ಜನರು ನಿಶ್ಶಬ್ದರಾದರು. ಸೂಜಿ ಬಿದ್ದರೂ ಸಹ ಕೇಳುತ್ತಿತ್ತು. ಅಂತಹ ನಿಶ್ಶಬ್ದ. ತಾವು ಮಾಡಲಿರುವ ಭಾಷಣವನ್ನು ಅಚ್ಚು ಹಾಕಿಸಿ ತಮ್ಮ ಭಾಷಣಕ್ಕೆ ಮುಂಚೆ ಎಲ್ಲರಿಗೂ ಒಂದೊಂದು ಪ್ರತಿ ಹಂಚಿದ್ದರು. ಸೊಗಸಾದ ಸರಳವಾದ ಕನ್ನಡದಲ್ಲಿ ಭಾಷಣ. ಆದುದರಿಂದ ಎಲ್ಲರಿಗೂ ಅರ್ಥವಾಯಿತು. ಅವರ ಭಾಷಣ ಮುಗಿಯುವ ತನಕ ಒಬ್ಬರಾದರೂ ಮಾತನಾಡಲಿಲ್ಲ. ಅಂತಹ ಸಮಾರಂಭದಲ್ಲಿ ಕನ್ನಡದಲ್ಲಿ ಮಾತನಾಡಿದ ಧೀರರು ಪ್ರೊಫೆಸರ್ ಎ.ಆರ್. ಕೃಷ್ಣಶಾಸ್ತ್ರಿ ಅವರು. ಎ.ಆರ್. ಕೃಷ್ಣಶಾಸ್ತ್ರಿ ಹೀಗೆ ಹಿರಿಯರಾದರೆ ಅವರ ತಂದೆ ಅಂಬಳೆ ರಾಮಕೃಷ್ಣ ಶಾಸ್ತ್ರಿಗಳು ಮತ್ತೊಂದು ರೀತಿಯಲ್ಲಿ ಗೌರವ ಪಡೆದವರು. ಅವರು ವ್ಯಾಕರಣದಲ್ಲಿ ಘನಪಂಡಿತರು. ಆದ್ದರಿಂದ ಅವರನ್ನು ವೈಯಾಕರಣದ ರಾಮಕೃಷ್ಣ ಶಾಸ್ತ್ರಿಗಳು ಎಂದು ಕರೆಯುತ್ತಿದ್ದರು. ಶೃಂಗೇರಿಯ ಸ್ವಾಮಿಗಳಿಂದ ಚಿನ್ನದ ಕಪ್ಪ, ತೋಡ, ಪದಕ, ಶಾಲು ಜೋಡಿಗಳನ್ನು ಪಡೆದಿದ್ದರು. ತಮ್ಮ ವಿದ್ವತ್ತಿಗೆ ರಾಮಕೃಷ್ಣ ಶಾಸ್ತ್ರಿಗಳು ಮೈಸೂರು ಸಂಸ್ಕೃತ ಪಾಠಶಾಲೆಯಲ್ಲಿ ಉಪಾಧ್ಯಾಯರು. ಆದುದರಿಂದ ಮಹಾರಾಜರು ಅವರಿಗೆ ದೇವಿರಮ್ಮಣ್ಣಿ ಅಗ್ರಹಾರದಲ್ಲಿ ಒಂದು ಮನೆಯನ್ನು ಕೊಟ್ಟಿದ್ದರು. ರಾಮಕೃಷ್ಣ ಶಾಸ್ತ್ರಿಗಳ ಹೆಂಡತಿ ಶಂಕರಮ್ಮನವರು. ಅವರು ಬಹು ಮೃದು ಸ್ವಭಾವ. ಇಂಥ ಒಳ್ಳೆಯ ತಂದೆ ತಾಯಿಯರ ಮಗ ಕೃಷ್ಣಶಾಸ್ತ್ರಿಗಳು. ಅವರು 1890 ಇಸವಿ ಫೆಬ್ರವರಿ 12 ದಿನಾಂಕ ಹುಟ್ಟಿದರು. ಕೃಷ್ಣಶಾಸ್ತ್ರಿಗಳಿಗೆ 5 ವರ್ಷ. ಒಂದು ದಿನ ಅವರ ತಂದೆ ಪಾಠಶಾಲೆಗೆ ಹೊರಡುವ ಹೊತ್ತು ಮಗನಿಗೆ ಓಂ ನಮಃ ಶಿವಾಯ ಎಂದು ಅಕ್ಷರಗಳನ್ನು ತಿದ್ದಿ ಹಾಕಿಕೊಟ್ಟು, ನಾನು ಪಾಠಶಾಲೆಯಿಂದ ಬರುವ ವೇಳೆಗೆ ಈ ಅಕ್ಷರಗಳನ್ನೆಲ್ಲ ತಿದ್ದಿ ಕಲಿತಿರು. ಒಂದೊಂದು ಅಕ್ಷರ ಕಲಿತರೆ ಒಂದೊಂದು ಕಾಸು ಕೊಡುತ್ತೇನೆ ಎಂದರು. ಆಗ ಈಗಿನಂತೆ ಸ್ಲೇಟು, ಬಳಪ, ಪುಸ್ತಕ, ಪೆನ್ಸಿಲ್ ಏನೂ ಇರಲಿಲ್ಲ. ನೆಲದ ಮೇಲೆ ಮರಳನ್ನು ಹರಡಿ ಬೆರಳಿನಿಂದ ತಿದ್ದಬೇಕಾಗಿತ್ತು. ಹುಡುಗ ಪಟ್ಟು ಹಿಡಿದು ಕುಳಿತು ಬಿಟ್ಟ. ಅಕ್ಷರಗಳನ್ನು ತಿದ್ದಿದ ಮಧ್ಯಾಹ್ನ ತಂದೆ ಊಟಕ್ಕೆ ಬರುವ ವೇಳೆಗೆ ಆ 5 ಅಕ್ಷರಗಳನ್ನು ಕಲಿತು 5 ಕಾಸನ್ನು ಸಂಪಾದಿಸಿಬಿಟ್ಟ. ಮತ್ತೆ ಮಧ್ಯಾಹ್ನಕ್ಕೆ ಮತ್ತೆ 5 ಅಕ್ಷರಗಳನ್ನು ತಿದ್ದಿ ಹಾಕಿಸಿಕೊಂಡು ಸಂಜೆ ತಂದೆ ಬರುವುದರಲ್ಲಿ ಆ 5 ಅಕ್ಷರಗಳನ್ನು ಕಲಿತು ಮತ್ತೆ 5 ಕಾಸನ್ನು ಸಂಪಾದಿಸಿದ. ದಿನಕ್ಕೆ 10 ಅಕ್ಷರ ಕಲಿತು 10 ಕಾಸುಗಳು, ಅಂದರೆ ಈಗಿನ ಕಾಲದ 5 ಪೈಸೆ ಸಂಪಾದಿಸಿದೆ ಎಂದು ಖುಷಿಯೋ ಖುಷಿ, ಹೆಮ್ಮೆಯೋ ಹೆಮ್ಮೆ ಆ ಹುಡುಗನಿಗೆ. ಎ.ಆರ್. ಕೃಷ್ಣಶಾಸ್ತ್ರಿಗಳಿಗೆ ಅವರ ತಂದೆಯೇ ಮೊದಲ ಗುರು. ಅವರ ಮೊದಲನೆಯ ಪಾಠ ಓಂ ನಮಃ ಶಿವಾಯಕ್ಕೆ
ಕಡೆಯ ತನಕ ಮುಪ್ಪು ಬರಲಿಲ್ಲ. ಅವರು ಇದ್ದಷ್ಟು ದಿನವೂ ತಮ್ಮ ಕೊಠಡಿಯಲ್ಲಿ, ತಮ್ಮ ಕುರ್ಚಿಯ ಎದುರು ತಮ್ಮ ತಂದೆಯ ಭಾವಚಿತ್ರವನ್ನು ಹಾಕಿಕೊಂಡು ಏನು ಬರೆಯಬೇಕಾದರೂ ಚಿತ್ರದ ಎದುರಿನಲ್ಲಿಯೇ ಬರೆಯುತ್ತಿದ್ದರು. ಯಾವ ಕೆಲಸ ಆರಿಸಿದರೂ ದೃಢ ಮನಸ್ಸು, ಒಂದೇ ಶ್ರದ್ಧೆಯಿಂದ ಮಾಡಿ ಮುಗಿಸುವರು. ಕೃಷ್ಣಶಾಸ್ತ್ರಿಗಳಿಗೆ 7-8 ವರ್ಷವಾಗಿದ್ದಾಗ ತಂದೆಯ ಜೊತೆ ತಾವು ಪಾಠಶಾಲೆಗೆ ಹೋಗುತ್ತಿದ್ದರು. ಅಲ್ಲಿ ತಂದೆ ವಿದ್ಯಾರ್ಥಿಗಳಿಗೆ ಹೇಳಿಕೊಡುತ್ತಿದ್ದ ವೇದಗಳನ್ನೆಲ್ಲ ವಿದ್ಯಾರ್ಥಿಗಳಿಗಿಂತ ಚೆನ್ನಾಗಿ ತಾವು ಕಲಿಯುತ್ತಿದ್ದರು. ರಾಮಕೃಷ್ಣ ಶಾಸ್ತ್ರಿಗಳು ವಿದ್ಯಾರ್ಥಿಗಳನ್ನು ಪ್ರಶ್ನೆ ಕೇಳಿದರೆ ತಾವೇ ಥಟ್ಟನೆ ಉತ್ತರ ಹೇಳಿಬಿಡುತ್ತಿದ್ದರು. ಕೃಷ್ಣ ಶಾಸ್ತ್ರಿಗಳಿಗೆ 10 ವರ್ಷಗಳಾಗಿದ್ದಾಗ ಅವರ ತಾಯಿ ತೀರಿಕೊಂಡರು. ಕೃಷ್ಣ ಶಾಸ್ತ್ರಿಗಳು ಕಡೆಯವರೆಗೆ ತಮ್ಮ ತಾಯಿಯನ್ನು ತುಂಬಾ ಪ್ರೀತಿಯಿಂದ ನೆನೆಸಿಕೊಳ್ಳುತ್ತಿದ್ದರು. ಪ್ರತಿ ವರ್ಷ ತಾಯಿಯ ಶ್ರಾದ್ದದ ದಿನ ಶಾಸ್ತ್ರಿಗಳು ಕಣ್ಣೀರು ಹಾಕುತ್ತಿದ್ದರು. ರಾಮಕೃಷ್ಣ ಶಾಸ್ತ್ರಿಗಳು ತಮ್ಮ ಮಕ್ಕಳಿಗೆ ತಾವೇ ತಂದೆಯೂ ಆದರು, ತಾಯಿಯೂ ಆದರು. ಅವರನ್ನು ಬೆಳೆಸಿದರು. ಕೃಷ್ಣ ಶಾಸ್ತ್ರಿಗಳು ತಮ್ಮ ವಿದ್ಯಾಭ್ಯಾಸದ ಕಾಲದಲ್ಲಿ ಶಾಲೆಗೆ ಜೊತೆಗೆ ಮನೆ ಕಡೆಗೂ ಸಹ ಗಮನ ಕೊಡಬೇಕಾಗಿತ್ತು. ಮನೆಯಲ್ಲಿ ಅಡಿಗೆ ಮಾಡಿ ಊಟ ಮಾಡಿಕೊಂಡು ಶಾಲೆಗೆ ಹೋಗಬೇಕಾಗಿತ್ತು. ಮನೆಯಲ್ಲಿ ಅವರ ತಮ್ಮನನ್ನೂ ನೋಡಿಕೊಳ್ಳಬೇಕಾಗಿತ್ತು. ತಂದೆಯ ತಾಯಿ, ಅಜ್ಜಿ ಇದ್ದರು. ಅವರಿಗೆ ಕಣ್ಣು ಕಾಣಿಸುತ್ತಿರಲಿಲ್ಲ. ಅವರಿಗೆ ಸ್ನಾನ ಮಾಡಿಸಬೇಕಾಗಿತ್ತು. ಅವರನ್ನು ಎತ್ತಿಕೊಂಡು ಹೋಗಿ ಬಚ್ಚಲ ಮನೆಯಲ್ಲಿ ಕೂರಿಸಿ ತಲೆಯ ಮೇಲೆ ನೀರು ಸುರಿಯುವಾಗ ದೇವರಿಗೆ ಅಭಿಷೇಕ ಮಾಡುತ್ತಿದ್ದೇನೆ ಎಂಬ ಭಾವನೆಯಿಂದ ಅವರ ಸೇವೆ ಮಾಡುತ್ತಿದ್ದರು. ಅವರ ಸೀರೆ ಒಗೆದು ಒಣಗೆ ಹಾಕಿ ಸ್ನಾನ ಆದ ಮೇಲೆ ಅವರಿಗೆ ಸೀರೆ ಉಡಿಸಬೇಕು. ಇದೆಲ್ಲದರ ಜೊತೆಗೆ ಮನೆ ಕೆಲಸ. ಈ ಎಲ್ಲ ಕಾರಣದಿಂದ ಅವರು ಕನ್ನಡದ ಲೋಯರ್ ಸೆಕೆಂಡರಿ ಪಾಸ್ ಮಾಡಿದಾಗ ಅವರಿಗೆ 16 ವರ್ಷ. ಸಂಸ್ಥಾನಕ್ಕೆ ಮೊದಲನೆಯವರಾಗಿ ತೇರ್ಗಡೆಯಾದರು. 17 ವರ್ಷಕ್ಕೆ ಇಂಗ್ಲಿಷ್ ಲೋಯರ್ ಸೆಕೆಂಡರಿ ಎಂಬ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ಇದೇ ಸಮಯದಲ್ಲಿ ಅವರಿಗೆ ಮದುವೆಯಾದದ್ದು. ಹೆಂಡತಿಯ ಹೆಸರು ವೆಂಕಟಲಕ್ಷ್ಮಮ್ಮ. ಮುಂದೆ ಶಾಸ್ತ್ರಿಗಳು ವೆಸ್ಲಿ ಮಿಷನ್ ಹೈಸ್ಕೂಲ್ ಎಂಬ ಶಾಲೆಯನ್ನು ಸೇರಿದರು. ಆ ಶಾಲೆಗೆ ಬರುತ್ತಿದ್ದ ಹುಡುಗರಲ್ಲಿ ಬಹುಮಂದಿ ಶ್ರೀಮಂತರ ಮನೆಗಳವರು. ಶಿಸ್ತಾಗಿ ಆಂಗ್ಲರ ಉಡುಪನ್ನು ಧರಿಸಿ ಬರುವವರು. ಮೊದಲನೆಯ ದಿನ ಕೃಷ್ಣಶಾಸ್ತ್ರಿಗಳು ಶಾಲೆಗೆ ಹೋದರು. ಪಂಚೆ, ಶರಟು, ಟೋಪಿ ಇವರ ಉಡುಪು. ತಲೆಯಲ್ಲಿ ಜುಟ್ಟು, ಹಣೆಯಲ್ಲಿ ಗಂಧಾಕ್ಷತೆ, ಬರಿಯ ಕಾಲು. ಹುಡುಗ ತರಗತಿಯಲ್ಲಿ ಕಾಲಿಡುತ್ತಲೇ ಇತರ ಹುಡುಗರೆಲ್ಲ ಘೊಳ್ಳೆಂದು ನಕ್ಕು ಬಿಟ್ಟರು. ಕೆಲವೇ ತಿಂಗಳ ನಂತರ ವರ್ಷದ ಮಧ್ಯದ ಪರೀಕ್ಷೆ ನಡೆಯಿತು. ತರಗತಿಗೆ ಮೊದಲ ಸ್ಥಾನ ಪಡೆದ ಹುಡುಗನಿಗೆ ವ್ಯಾಸಂಗ ವೇತನ ಅಂದರೆ ಸ್ಕಾಲರ್ಶಿಪ್ ಕೊಡುತ್ತಿದ್ದರು. ವ್ಯಾಸಂಗ ವೇತನ ಗಿಟ್ಟಿಸಿದ ಹುಡುಗ ಅದೇ ಜುಟ್ಟು ಬಿಟ್ಟ ಗಂಧಾಕ್ಷತೆಯ ಬರಿಯ ಕಾಲಿನ ಹುಡುಗ ಕೃಷ್ಣಶಾಸ್ತ್ರಿ. ಮೊದಲನೆಯ ದಿನ ಕಂಡು ನಕ್ಕ ಹುಡುಗರೇ ಆತನನ್ನು ಮೆಚ್ಚಿಕೊಂಡರು. ಆಗ ಆರಂಭವಾದ ಮೊದಲನೆಯ ಸ್ಥಾನ ಮತ್ತು ವಿದ್ಯಾರ್ಥಿ ವೇತನವನ್ನು ತಮ್ಮ ವ್ಯಾಸಂಗ ಮುಗಿಯುವ ತನಕ ಅವರು ಬಿಟ್ಟುಕೊಡಲಿಲ್ಲ. ವಿದ್ಯಾರ್ಥಿ ವೇತನ 2 ರೂಪಾಯಿ ಮೊದಲನೆಯ ತಿಂಗಳು ಕೈಗೆ ಬಂದಾಗ ಅವರು ಮಾಡಿದ ಮೊದಲ ಕೆಲಸ ಆನಂದ ಮಠ ಎಂಬ ಪುಸ್ತಕವನ್ನು ಕೊಂಡು ಓದಿದ್ದು. ಕೃಷ್ಣಶಾಸ್ತ್ರಿಗಳು ಸಂಸ್ಕೃತ ಕನ್ನಡಗಳನ್ನು ಆರಿಸಿಕೊಂಡು ಮೈಸೂರಿನ ಮಹಾರಾಜ ಕಾಲೇಜನ್ನು ಸೇರಿದರು. ಕಾಲೇಜಿನಲ್ಲಿ ಟಿ.ಎಸ್. ವೆಂಕಣ್ಣಯ್ಯ ಎಂಬುವರ ಸ್ನೇಹವಾಯಿತು. ದೊಡ್ಡವರಾದ ನಂತರ ಅವರಿಬ್ಬರು ಕನ್ನಡಕ್ಕೆ ಒಂದೇ ಸಮ ಕೆಲಸ ಮಾಡಿದವರು. ಅವರಿಬ್ಬರನ್ನು ಈಗ ಜನರು ಕನ್ನಡದ ಅಶ್ವಿನಿ ದೇವತೆಗಳು ಎಂದು ಕರೆಯುತ್ತಾರೆ. ಕೃಷ್ಣಶಾಸ್ತ್ರಿಗಳು BA ತರಗತಿಯಲ್ಲಿದ್ದಾಗ ಒಮ್ಮೆ ಸರ್ ಎಂ ವಿಶ್ವೇಶ್ವರಯ್ಯನವರ ಎದುರಿಗೆ ಚರ್ಚಾ ಸ್ಪರ್ಧೆಯೊಂದು ಏರ್ಪಾಡಾಗಿತ್ತು. ಬಹುಮಂದಿ ಸಪ್ಪೆ ಸಪ್ಪೆಯಾಗಿ ಮಾತನಾಡುತ್ತಿದ್ದರು. ಕೃಷ್ಣಶಾಸ್ತ್ರಿಗಳದೇ ಕಡೆಯ ಭಾಷಣ. ಇಷ್ಟು ಹೊತ್ತಿಗೆ ಬೇಸರಪಟ್ಟಿದ್ದ ಅವರು ತಮ್ಮ ಸರದಿ ಬಂದ ತಕ್ಷಣ ಧೈರ್ಯದಿಂದ ಎದ್ದು ನಿಂತುಕೊಂಡು ಎಲ್ಲರಿಗೂ ಅರ್ಥವಾಗುವಂತೆ ತಡವರಿಸದೆ ಮಾತನಾಡಿದರು. ವೇದಿಕೆ ಮೇಲೆ ಕುಳಿತಿದ್ದ ವಿಶ್ವೇಶ್ವರಯ್ಯನವರು ಯಾರು ಈ ಹುಡುಗ ಎಂದು ಉದ್ಗಾರವೆತ್ತಿದರು.
ಕೃಷ್ಣಶಾಸ್ತ್ರಿಗಳ ಭಾಷಣ ಎಂದರೆ ಯಾವಾಗಲೂ ಹಾಗೆಯೇ. BA ಪರೀಕ್ಷೆಯಲ್ಲಿ ಎಲ್ಲಾ ವಿಷಯಗಳಲ್ಲೂ ಚಿನ್ನದ ಪದಕ ಬರುವಷ್ಟು ಅಂಕಗಳು ಬಂದಿದ್ದವು. ಆದರೆ ಇಂಗ್ಲಿಶಿನಲ್ಲಿ ಮಾತ್ರ ಒಂದು ಅಂಕದಿಂದ ಉತ್ತೀರ್ಣರಾಗದೆ ಹೋದರು. ಮುಂದಿನ ವರ್ಷ ಅದೊಂದೇ ವಿಷಯಕ್ಕೆ ಪರೀಕ್ಷೆಗೆ ಕುಳಿತು 1913ರಲ್ಲಿ ಉತ್ತೀರ್ಣರಾದರು. ಅದೇ ವರ್ಷದಲ್ಲಿ ಅಂದರೆ 1913ರಲ್ಲಿ ಮೈಸೂರು ಜಿಲ್ಲಾ ಕಚೇರಿಯಲ್ಲಿ ಗುಮಾಸ್ತರಾಗಿ 35 ರು ವೇತನದ ಮೇಲೆ 6 ತಿಂಗಳುಗಳ ಕಾಲ ಕೆಲಸ ಮಾಡಿದರು. ಅನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಮಾಸ್ಟರ್ ಎಂದು ನೇಮಕವಾದರು. ಕನ್ನಡ ವಿಭಾಗವನ್ನು ಸೇರಿದರು. ಮರುವರ್ಷ ಅವರ ಸ್ಥಾನಕ್ಕೆ ಟ್ಯೂಟರ್ ಎಂಬ ಹೆಸರು ಕೊಡಲಾಯಿತು. ಇವತ್ತು ಕನ್ನಡ ಎಂದರೆ ಕನ್ನಡಿಗರಿಗೆ ಅಭಿಮಾನವಿದೆ. ಕನ್ನಡ ಭಾಷೆಯನ್ನು ಬೆಳೆಸಬೇಕು ಎಂಬ ಆಸೆಯಿದೆ. ಕನ್ನಡಕ್ಕಾಗಿ ಕೆಲಸ ಮಾಡುವವರಿಗೆ ಗೌರವವಿದೆ. ಆದರೆ ಶಾಸ್ತ್ರಿಗಳು ಉಪಾಧ್ಯಾಯರಾಗಿ ಕೆಲಸಕ್ಕೆ ಸೇರಿದ ದಿನಗಳಲ್ಲಿ ಜನರಿಗೆ ಕನ್ನಡ ಎಂದರೆ ಹಾಸ್ಯ, ಕನ್ನಡ ಪಂಡಿತರು ಎಂದರೆ ಹಾಸ್ಯ. ಕಾಲೇಜಿನಲ್ಲಿ ಸಹ ಅವರಿಗೆ ಇತರ ಉಪಾಧ್ಯಾಯರಿಗೆ ಇದ್ದ ಸಂಬಳ, ಸ್ಥಾನ, ಗೌರವ ಇರಲಿಲ್ಲ. ವಿದ್ಯಾರ್ಥಿಗಳಿಗೂ ಕನ್ನಡ ಪಾಠ, ಕನ್ನಡ ಮೇಷ್ಟ್ರು ಎಂದರೆ ಅಷ್ಟು ಮರ್ಯಾದೆ ಇರಲಿಲ್ಲ. ಇಂಥ ದಿನಗಳಲ್ಲಿ ಕೃಷ್ಣಶಾಸ್ತ್ರಿಗಳು ಕನ್ನಡಕ್ಕೆ, ಕನ್ನಡ ಪಂಡಿತರಿಗೆ, ಕನ್ನಡದ ತರಗತಿಗಳಿಗೆ ಗೌರವ ಸಂಪಾದಿಸಿಕೊಟ್ಟರು. ಪಾಠಕ್ಕೆ ಬಹು ಶ್ರದ್ಧೆಯಿಂದ ಸಿದ್ಧ ಮಾಡಿಕೊಳ್ಳುವರು. ಹುಡುಗರಿಗೆ ಅರ್ಥವಾಗುವ ಹಾಗೆ ಸೊಗಸಾಗಿ ಪಾಠ ಮಾಡುವರು. ಅವರ ಶ್ರದ್ಧೆ, ಶಿಸ್ತು, ಗಾಂಭೀರ್ಯ ಇವುಗಳಿಂದ ವಿದ್ಯಾರ್ಥಿಗಳಿಗೆ ಅವರಲ್ಲಿ ಗೌರವ ಮೂಡಿತು. ಆಗ ಸೆಂಟ್ರಲ್ ಕಾಲೇಜಿನಲ್ಲಿ ಎಲ್ಲ ಭಾಷೆಗಳಿಗೂ ಒಂದೊಂದು ಸಂಘ ಇತ್ತು. ಕನ್ನಡಕ್ಕೆ ಮಾತ್ರ ಇರಲಿಲ್ಲ. ಆಗ AR ಕೃಷ್ಣಶಾಸ್ತ್ರಿಗಳು ಕರ್ನಾಟಕ ಸಂಘ ಎಂಬ ಒಂದು ಕನ್ನಡ ಸಂಘವನ್ನು ಸ್ಥಾಪಿಸಿದರು. ಕನ್ನಡ ಸಂಘದ ಸಂಸ್ಥಾಪಕರು AR ಕೃ. ಅದರ ಮುಂದಿನ ವರ್ಷ ಅದೇ ಕನ್ನಡ ಸಂಘದಿಂದ ಪ್ರಬುದ್ಧ ಕರ್ನಾಟಕ ಎಂಬ ತ್ರೈಮಾಸಿಕ ಪತ್ರಿಕೆಯನ್ನು ಪ್ರಕಟಿಸಲು ನಿರ್ಧರಿಸಿ, ಹೀಗೆ ಕನ್ನಡ ಸಂಘದಿಂದ ಪ್ರಕಟಿಸಲು ಪ್ರಾರಂಭಿಸಿದ ತ್ರೈಮಾಸಿಕ ಪತ್ರಿಕೆಯಾದ ಪ್ರಬುದ್ಧ ಕರ್ನಾಟಕ, ಕಥೆಯಲ್ಲಿ ಕರ್ನಾಟಕ ಸಂಘ, ಈ ಎರಡು ಅವರ ಎರಡು ಕಣ್ಣುಗಳಂತಿದ್ದವು. ಆ ದಿನಗಳಲ್ಲಿ ಪ್ರಬುದ್ಧ ಕರ್ನಾಟಕವನ್ನು ನಡೆಸುವುದು ಸುಲಭವಾಗಿರಲಿಲ್ಲ. ಬರೆಯುವವರೇ ಕಡಿಮೆ. ಕನ್ನಡದಲ್ಲಿ ಬರೆಯುತ್ತಾರೆ ಎಂದರೆ ಹಾಸ್ಯ. ಇಂಗ್ಲಿಶಿನಲ್ಲಿ ಬರೆಯುವುದು ಒಂದು ಗೌರವ. ಕೃಷ್ಣಶಾಸ್ತ್ರಿಗಳು ತಾವೇ ಲೇಖಕರ ಮನೆಗೆ ಹೋಗಿ ಲೇಖನಗಳನ್ನು ತರುತ್ತಿದ್ದರು. ಒಂದೊಂದು ಸಲ ತಂದ ಲೇಖನದಲ್ಲಿ ತಪ್ಪುಗಳಿರುತ್ತಿದ್ದವು. ಅವರೇ ಅವನ್ನು ತಿದ್ದುತ್ತಿದ್ದರು. ಒಮ್ಮೊಮ್ಮೆ ಸಂಚಿಕೆಗೆ ಬೇಕಾದಷ್ಟು ಲೇಖನಗಳು ಬರುತ್ತಿರಲಿಲ್ಲ. ಸರಿ, ತಾವೇ ಲೇಖನವನ್ನು, ವಿಮರ್ಶೆಯನ್ನು, ಕಥೆಯನ್ನು ಬರೆಯುತ್ತಿದ್ದರು. ಕಾಲೇಜಿನ ವಿದ್ಯಾರ್ಥಿಗಳು, ಹೊರಗಿನ ತರುಣ ಲೇಖಕರು ಇವರಿಗೆ ಪ್ರೋತ್ಸಾಹ ಕೊಟ್ಟು ಅವರ ಸಂಕೋಚವನ್ನು ಬಿಡಿಸಿ ಅವರ ಬರಹಗಳನ್ನು ತಂದು ತಿದ್ದಿ ಅಚ್ಚು ಮಾಡಿ ತಾವು ಸಂತೋಷ ಪಡುವರು. ಹೀಗೆ ಅದೆಷ್ಟೋ ದೀಪಗಳನ್ನು ಹಚ್ಚಿದ ದೊಡ್ಡ ದೀಪವೇ ಅವರು. ಹೀಗೆ ಅವರು ಸೆಂಟ್ರಲ್ ಕಾಲೇಜಿನಲ್ಲಿ ಟ್ಯೂಟರ್ ಆಗಿದ್ದಾಗ ತಾವೇ ಓದಿಕೊಂಡು MA ಪರೀಕ್ಷೆಗೆ ಕುಳಿತರು. ಪರೀಕ್ಷೆಗೆ ಮದರಾಸಿಗೆ ಹೋಗಬೇಕಾಗಿತ್ತು. ಒಂದು ಹಾಸ್ಟೆಲ್ನಲ್ಲಿ ಇಳಿದುಕೊಂಡಿದ್ದರು. ಊಟಕ್ಕೆ ಹೋಗುವಾಗ AR ಕೃಷ್ಣಶಾಸ್ತ್ರಿಗಳು ಶರಟು ಬಿಚ್ಚಿ ಮೇಲೆ ಮುಗುಟವನ್ನು ಹೊದ್ದುಕೊಂಡು ಹೋಗುತ್ತಿದ್ದರು. ಇದನ್ನು ನೋಡಿದ ಸ್ನೇಹಿತನೊಬ್ಬನು ಲೇವಡಿಗೋಸ್ಕರ ಇಂಗ್ಲಿಷ್ ಭಾಷೆಯಲ್ಲಿ, ಕೃಷ್ಣಶಾಸ್ತ್ರಿಗಳು ಸುತ್ತ ಪವಿತ್ರವಾದ ಪ್ರಭಾವವನ್ನು ಬೀರುತ್ತಿದ್ದಾರೆ ಎಂದ. ಶಾಸ್ತ್ರಿಗಳು ಕೂಡಲೇ ಇಂಗ್ಲಿಶಿನಲ್ಲಿ, ನನ್ನ ಕೊಠಡಿಗೆ ಬನ್ನಿ, ನಿಮಗೆ ಸಾಕಾಗಿ ಬಿಡುವಷ್ಟು ಕಲಿಸಿಕೊಡುತ್ತೇನೆ ಎಂದರು. ಮುಂದೆ ಯಾರೂ ಅವರನ್ನು ಲೇವಡಿ ಮಾಡಲಿಲ್ಲ. ಅವರಿಗೆ ತಮ್ಮ ವೈದಿಕ ಧರ್ಮದ ಮೇಲೆ ಅಷ್ಟು ಅಭಿಮಾನ ಇತ್ತು. ಯಾರಾದರೂ ಅದನ್ನು ಲೇವಡಿ ಮಾಡಿದರೆ ಅವರು ಸಹಿಸುತ್ತಿರಲಿಲ್ಲ. 1919ರಲ್ಲಿ ಕೃಷ್ಣಶಾಸ್ತ್ರಿಗಳಿಗೆ ಮೈಸೂರು ಓರಿಯೆಂಟಲ್ ಲೈಬ್ರರಿಗೆ ವರ್ಗವಾಯಿತು. ಸಂಶೋಧನೆಯ ವಿದ್ವಾಂಸರು ಎಂದು ಕರೆಯಲ್ಪಟ್ಟರು.
ಹೊಸ ವಿಷಯಗಳನ್ನು ಕಂಡುಹಿಡಿಯುವುದು ಮುಖ್ಯ ಕೆಲಸ. ಜೊತೆಗೆ ಲೆಕ್ಕಪತ್ರ ವಿವರಗಳನ್ನು, ಮಾರಾಟ ವಿಭಾಗಗಳನ್ನು ನೋಡಿಕೊಳ್ಳಬೇಕಾಯಿತು. ಆದ್ದರಿಂದ ಅವರು ಹೆಚ್ಚಿಗೆ ಸಂಶೋಧನೆ ಮಾಡಲಾಗಲಿಲ್ಲ. 12ನೆಯ ಶತಮಾನದ ಜೈನರ ಗ್ರಂಥಗಳು ಧರ್ಮಾಮೃತ, ಕೆಳದಿ ನೃಪವಿಜಯ ಎಂಬ ಗ್ರಂಥಗಳ ಸಂಪಾದಕರಾಗಿ ಆ ಪುಸ್ತಕಗಳನ್ನು ಇತರರು ಓದಲು ಸುಲಭವಾಗುವಂತೆ ಸಿದ್ಧ ಮಾಡಿದರು. 1927ರಲ್ಲಿ ಕೃಷ್ಣಶಾಸ್ತ್ರಿಗಳು ಸೆಂಟ್ರಲ್ ಕಾಲೇಜಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಬಂದರು. ಅಲ್ಲಿ 1929ರವರೆಗೂ ಇದ್ದರು. ಆ ಕಾಲದಲ್ಲಿ ಸಂಸ್ಕೃತ ನಾಟಕ, ಭಾಸಕವಿ, ರಾಮಕೃಷ್ಣ ಪರಮಹಂಸರು, ನಾಗಮಹಾಶಯ, ಸರ್ವಜ್ಞ ಕವಿ ಮುಂತಾದ ಅನೇಕ ಮುತ್ತಿನಂತಹ ಕನ್ನಡದ ಪುಸ್ತಕಗಳನ್ನು ಬರೆದರು. ಸಂಸ್ಕೃತದಲ್ಲಿ ಸೊಗಸಾದ ನಾಟಕಗಳಿವೆ. ಭಾಸ, ಶೂದ್ರಕ, ಕಾಳಿದಾಸ ಮೊದಲಾದ ಹಿರಿಯ ನಾಟಕಕಾರರು ನೂರಾರು ವರ್ಷಗಳ ಹಿಂದೆ ಸಂಸ್ಕೃತದಲ್ಲಿ ಒಳ್ಳೆಯ ನಾಟಕಗಳನ್ನು ಬರೆದರು. ಈ ನಾಟಕಗಳ ವಿಷಯ ತಿಳಿದುಕೊಳ್ಳಲು ಕನ್ನಡದಲ್ಲಿ ಒಂದು ಒಳ್ಳೆಯ ಪುಸ್ತಕವಿರಲಿಲ್ಲ. 50 ವರ್ಷಗಳ ಕೆಳಗೆ ಕೃಷ್ಣಶಾಸ್ತ್ರಿಗಳು ಬರೆದ ಪುಸ್ತಕ ಸಂಸ್ಕೃತ ನಾಟಕ ಇವತ್ತಿಗೂ ಬಹುಶ್ರೇಷ್ಠ ಪುಸ್ತಕ ಎನಿಸಿಕೊಂಡಿದೆ. ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಎಂಬ ಸಂಸ್ಥೆಯಿದೆ. ಕನ್ನಡದ ಕೆಲಸಕ್ಕಾಗಿಯೇ ಹಿರಿಯರು ಪ್ರಾರಂಭ ಮಾಡಿದ ಸಂಸ್ಥೆ ಇದು. ಇದರ ಕಚೇರಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿದೆ. ಆ ಕಟ್ಟಡ ಕಟ್ಟುವಾಗ ಕೃಷ್ಣಶಾಸ್ತ್ರಿಗಳು ಬಿಡುವಾದಾಗಲೆಲ್ಲ ಅಲ್ಲಿಯೇ ನಿಂತು ಕೆಲಸ ಮಾಡಿಸಿದರು. ತಮ್ಮ ಸ್ವಂತ ಮನೆಯನ್ನು ಎಷ್ಟು ಶ್ರದ್ಧೆಯಿಂದ ಎಚ್ಚರಿಕೆಯಿಂದ ಕಟ್ಟಿಸುವರೋ ಅದಕ್ಕಿಂತ ಹೆಚ್ಚು ಶ್ರದ್ಧೆ, ಎಚ್ಚರಿಕೆ ಈ ಕೆಲಸದಲ್ಲಿತ್ತು. ಆಗ ಟಿ.ಎಸ್. ವೆಂಕಣ್ಣಯ್ಯ ಎಂಬ ದೊಡ್ಡ ವಿದ್ವಾಂಸರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಅವರು ಕೃಷ್ಣಶಾಸ್ತ್ರಿಗಳು ಇಬ್ಬರು ಪ್ರೀತಿಯ ಸ್ನೇಹಿತರು. ಅವರ ಅಕಾಲ ಮರಣದಿಂದ, ಅಂದರೆ ಟಿ.ಎಸ್. ವೆಂಕಣ್ಣಯ್ಯನವರ ಅಕಾಲ ಮರಣದಿಂದ ಶಾಸ್ತ್ರಿಗಳು 1929ರಲ್ಲಿ ಮೈಸೂರು ಮಹಾರಾಜ ಕಾಲೇಜಿಗೆ ಪ್ರಾಧ್ಯಾಪಕರಾಗಿ ಬಂದರು. ಆಗ ಅವರು ಹೇಳಿದ ಮಾತು, ವೆಂಕಣ್ಣ ಮತ್ತು ನಾನು ಇಬ್ಬರೂ ಸೇರಿ ಕನ್ನಡಕ್ಕೆ ದುಡಿಯಬೇಕೆಂದಿದ್ದೆವು. ಆದರೆ ವೆಂಕಣ್ಣಯ್ಯನವರು ಸತ್ತು ಅವರ ಜಾಗದಲ್ಲಿ ನಾನು ನಿಂತು ಕೆಲಸ ಮಾಡಬೇಕಾಗಿದೆ. ನಾನು ನಿಂತು ಅವರ ಸ್ಥಾನದಲ್ಲಿಯೇ ಕಾರ್ಯ ಮಾಡಬೇಕಾಗಿದೆ ಎಂದು ಕಣ್ಣೀರುಗರೆದರು. ಹಿಂದೊಮ್ಮೆ ಇದೇ ರೀತಿ ಎ.ಆರ್. ಕೃಷ್ಣಶಾಸ್ತ್ರಿಗಳು ಕಾಯಿಲೆ ಮಲಗಿದ್ದ ಸಮಯದಲ್ಲಿ ಕಾಯಿಲೆ ಬಹು ಹೆಚ್ಚಾದಾಗ ಅದೇ ವೆಂಕಣ್ಣಯ್ಯನವರು ದೇವರ ಬಳಿ, ದೇವರೇ, ಇದುವರೆಗೆ ನಿನ್ನನ್ನು ಇಂತಹದನ್ನು ಕೊಡು ಎಂದು ಕೇಳಿಲ್ಲ, ಈಗ ನನ್ನ ಕೃಷ್ಣನನ್ನು ಉಳಿಸಿಕೊಡು ಎಂದು ಮೊರೆಯಿಟ್ಟಿದ್ದರಂತೆ. ಅವರ ಮೊರೆ ದೇವರಿಗೆ ಮುಟ್ಟಿತು ಎಂದು ಕಾಣುತ್ತದೆ. ಎ.ಆರ್. ಕೃಷ್ಣಶಾಸ್ತ್ರಿಗಳು ಬಹಳ ಶೀಘ್ರವಾಗಿ ಗುಣಮುಖರಾಗಿದ್ದರು. ಅಷ್ಟು ಸ್ನೇಹ ಈ ಇಬ್ಬರಲ್ಲಿಯೂ ಇತ್ತು. ಮುಂದೆ ಕೃಷ್ಣಶಾಸ್ತ್ರಿಗಳು ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರಾಗಿಯೇ ಕೆಲಸದಿಂದ ನಿವೃತ್ತರಾದರು. ಅವರು ಕಾಲೇಜಿನಿಂದ ನಿವೃತ್ತರಾದರೆ ವಿನಃ ಸರಸ್ವತಿ ಸೇವೆಯಿಂದ ನಿವೃತ್ತರಾಗಲಿಲ್ಲ. ಬುದ್ಧ ಕರ್ನಾಟಕಕ್ಕೆ ಅವರು ಕೆಲವು ಸಲ ಬೇರೆ ಬೇರೆ ಹೆಸರಿನಿಂದ ಕಥೆಗಳನ್ನು ಬರೆದಿದ್ದರು. ಅವನ್ನು ಸೇರಿಸಿ ಶ್ರೀಪತಿಯ ಕಥೆಗಳು ಎಂದು ಪ್ರಕಟಿಸಿದರು. ಅದರಲ್ಲಿ ಕೆಲವು ಸೊಗಸಾದ ಕಥೆಗಳಿವೆ. ಮಹಾಭಾರತ ಈ ನಡುವೆ ನಮ್ಮ ದೇಶದ ಒಂದು ದೊಡ್ಡ ಮಹಾಗ್ರಂಥ. ಅಷ್ಟೇ ಅಲ್ಲ, ಪ್ರಪಂಚದ ಅತಿ ಶ್ರೇಷ್ಠ ಗ್ರಂಥಗಳಲ್ಲಿ ಒಂದು. ಆದರೆ ಮಹಾಭಾರತವು ಇರುವುದು ಸಂಸ್ಕೃತ ಭಾಷೆಯಲ್ಲಿ. ಅಲ್ಲದೆ ಅದು ಬಹಳ ದೊಡ್ಡದಾದ ಪುಸ್ತಕ. ಕನ್ನಡದಲ್ಲಿ ಅದನ್ನು ಯಥಾವತ್ತಾಗಿ ಅನುವಾದ ಮಾಡಿದರೆ ಅದು ಸಾವಿರಾರು ಪುಟಗಳನ್ನು ಮೀರಿ ಹೋಗಬಹುದು. ಕೃಷ್ಣಶಾಸ್ತ್ರಿಗಳಿಗೆ ಮಹಾಭಾರತದಲ್ಲಿ ತುಂಬಾ ಗೌರವ. ನಮ್ಮ ದೇಶದ ಈ ಅದ್ಭುತವಾದ ಗ್ರಂಥವನ್ನು ನಮ್ಮ ದೇಶದವರು ಸುಲಭವಾಗಿ ಓದಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಬೇಕು. ಇದು ಅವರ ಆಸೆ. ಎಂದರೆ ಇಡೀ ಭಾರತದ ಮುಖ್ಯ ಭಾಗಗಳನ್ನು ಸರಳವಾದ ಕನ್ನಡದಲ್ಲಿ ಬರೆಯಬೇಕು. ನಿವೃತ್ತರಾದ ಮೇಲೆ ಕೃಷ್ಣಶಾಸ್ತ್ರಿಗಳು ಈ ಮಹಾಕಾರ್ಯಕ್ಕೆ ಕೈ ಹಾಕಿದರು. ಸಂಸ್ಕೃತದ ಮೂಲ ಮಹಾಭಾರತವನ್ನು ಓದಿ
ಕೇವಲ 6 ತಿಂಗಳಲ್ಲಿ ಅದನ್ನು ಕನ್ನಡದಲ್ಲಿ ಸಂಗ್ರಹವಾಗಿ ಬರೆದು ಮುಗಿಸಿದರು. ಅದೇ ಇಂದು ಪ್ರಸಿದ್ಧವಾಗಿರುವ ವಚನ ಭಾರತ. 500 ಪುಟಗಳ ಪುಸ್ತಕ. ಸರಳವಾದ ಸ್ಪಷ್ಟವಾದ ಶೈಲಿ. ಸಾಮಾನ್ಯ ಜನಗಳಿಗೂ ಅರ್ಥವಾಗುವಂತಿದೆ. ಅವರು ಅದಕ್ಕೆ ಒಂದು ಪೀಠಿಕೆಯನ್ನು ಬರೆದರು. ಅದರಲ್ಲಿ ಮಹಾಭಾರತದ ಹುಟ್ಟು ಮತ್ತು ಬೆಳವಣಿಗೆ, ಅದನ್ನು ಈ ಕಾಲದಲ್ಲಿಯೂ ಏಕೆ ಓದಬೇಕು ಎಂದು ವಿವರಿಸಿದ್ದಾರೆ. ಈ ಪೀಠಿಕೆಯೇ ಒಂದು ಸೊಗಸಾದ ಅಮೂಲ್ಯ ಪುಸ್ತಕ. ವಚನ ಭಾರತ ಬರೆಯುತ್ತಿದ್ದಾಗ ಅವರಿಗೆ 60 ವರ್ಷ ವಯಸ್ಸು. ಬೆಳಿಗ್ಗೆ 11 ಗಂಟೆಗೆ ಬರೆಯುವುದಕ್ಕೆ ಕುಳಿತರೆ ಸಂಜೆ 5 ಗಂಟೆಯ ತನಕ ಏಳುತ್ತಿರಲಿಲ್ಲ. ಹೀಗೆ ಅದನ್ನು ತಪಸ್ಸಿನಂತೆ ಮಾಡುವ ಹೊತ್ತಿಗೆ ಅದನ್ನು 6 ತಿಂಗಳಲ್ಲಿ ಓದಿ ಬರೆದು ಮುಗಿಸುವಂತಾಯಿತು. ಅವರು ತಮ್ಮ 60ನೆಯ ವರ್ಷದಲ್ಲಿ ಷಷ್ಠಿ ಪೂರ್ತಿ ಶಾಂತಿ ಕೂಡ ಮಾಡಿಕೊಳ್ಳಲಿಲ್ಲ. ತಾವು ಬರೆದ ವಚನ ಭಾರತದ 108 ಪ್ರತಿಗಳನ್ನೇ ತಮ್ಮ ಇಷ್ಟ ಮಿತ್ರರು, ಗುರುಗಳು, ದೊಡ್ಡವರು ಎಲ್ಲರಿಗೂ ಹಂಚಿ ಅವರಿಂದಲೂ ಸರಸ್ವತಿ ದೇವಿಯಿಂದಲೂ ಆಶೀರ್ವಾದ ಪಡೆದರು. ಅಲ್ಲಿಂದ ಮುಂದೆ ಪ್ರತಿ ಮಾಘ ಶುದ್ಧ ಪೂರ್ಣಿಮೆಯಂದು ವಚನ ಭಾರತವನ್ನು ದೇವರ ಮುಂದೆ ಇಟ್ಟು ಪೂಜೆ ಮಾಡುತ್ತಿದ್ದರು. ತಾವೇ ಸ್ವತಃ ರಂಗೋಲಿ ಹೂವುಗಳಿಂದ ಅಲಂಕರಿಸುತ್ತಿದ್ದರು. ಪೂಜಿಸಿ ತೃಪ್ತರಾಗುತ್ತಿದ್ದರು. ವಚನ ಭಾರತ ಬರೆದು ಮುಗಿಸಿದ ಸ್ವಲ್ಪ ಕಾಲದಲ್ಲೇ ತಮ್ಮ ನಿವಾಸವನ್ನು ಬೆಂಗಳೂರಿಗೆ ವರ್ಗಾಯಿಸಿದರು. ಬೆಂಗಳೂರು ಬಸವನಗುಡಿ 2ನೆಯ ರಸ್ತೆಯಲ್ಲಿ ಅವರ ಮನೆ. ಈಗ ಆ ರಸ್ತೆಗೆ ಎ.ಆರ್. ಕೃಷ್ಣಶಾಸ್ತ್ರಿಗಳ ರಸ್ತೆ ಎಂದೇ ಹೆಸರು. ಬೆಂಗಳೂರಿಗೆ ಬಂದ ಮೇಲೆ ಕೃಷ್ಣಶಾಸ್ತ್ರಿಗಳು ಬರೆದ ಮತ್ತೊಂದು ಪುಸ್ತಕ ಕಥಾಮೃತ. ಬೃಹತ್ ಕಥಾ ಮಂಜರಿ, ಕಥಾ ಸರಿತ್ಸಾಗರ ಎಂಬ ಸಂಸ್ಕೃತ ಪುಸ್ತಕಗಳಿಂದ ಆಯ್ದ ಕಥೆಗಳ ಸಂಗ್ರಹವೇ ಈ ಕಥಾಮೃತ. 500 ಪುಟಗಳ ಪುಸ್ತಕ. ಅದರಲ್ಲಿ ಎಲ್ಲಾ ತರಹದ ಕಥೆಗಳೂ ಇವೆ. ಪ್ರಾಣಿಗಳ ಕಥೆ, ದಡ್ಡರ ಕಥೆ, ಬೇತಾಳನ ಕಥೆ, ರಾಜರಾಣಿಯರ ಕಥೆ, ಋಷಿಗಳ ಕಥೆ, ಗಂಧರ್ವರ ಕಥೆ, ಹೀಗೆ ನಾನಾ ಬಗೆಯ ಕಥೆಗಳಿವೆ. ಒಂದು ಕಥೆಯಲ್ಲಿ ಮತ್ತೊಂದು ಕಥೆ ಸೇರಿಕೊಂಡು ಒಂದಕ್ಕೊಂದು ಸರಪಣಿಯಂತಿದೆ. ಇದೇ ಆ ಪುಸ್ತಕದ ಸೊಗಸು. ಕೃಷ್ಣಶಾಸ್ತ್ರಿಗಳ ಸುಂದರ ಶೈಲಿಯಿಂದ ಕಥೆಗಳ ಆಸಕ್ತಿ ಹೆಚ್ಚುವಂತಾಗಿದೆ. ಬೆಂಗಳೂರಿನಲ್ಲಿ ಅವರ ಮನೆಯ ಹತ್ತಿರಗಿದ್ದ ನ್ಯಾಷನಲ್ ಕಾಲೇಜಿಗೆ ಒಬ್ಬರು ಕನ್ನಡ ಪ್ರಾಧ್ಯಾಪಕರು ಬೇಕಾಗಿತ್ತು. ಎ.ಆರ್. ಅಂದರೆ ಕೃಷ್ಣಶಾಸ್ತ್ರಿಗಳು ಅವರನ್ನು ಪಾಠ ಹೇಳಿಕೊಡುವಂತೆ ಕೇಳಿಕೊಂಡರು. ಕಾಲೇಜಿನವರು ಅವರಿಗೆ ಸಂಬಳ ಕೊಡಲು ಸಿದ್ಧರಾಗಿದ್ದರು. ಆದರೆ ಕೃಷ್ಣಶಾಸ್ತ್ರಿಗಳು ಒಂದು ಕಾಸನ್ನೂ ತೆಗೆದುಕೊಳ್ಳದೆ ಗೌರವ ಪ್ರಾಧ್ಯಾಪಕರಾಗಿ 2 ವರ್ಷ ಕಾಲೇಜಿಗೆ ಸೇವೆ ಸಲ್ಲಿಸಿದರು. ಆಗ ಅವರಿಗೆ ಸುಮಾರು 65 ವರ್ಷ ವಯಸ್ಸು. ಅವರು ಮೊದಲು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದಾಗ ಯಾವ ರೀತಿ ಕಾಲೇಜಿಗೆ ಹೋಗುತ್ತಿದ್ದರೋ ಈಗಲೂ ಅದೇ ರೀತಿ ಕಾಲೇಜಿಗೆ ಹೋಗುತ್ತಿದ್ದರು. ಕನ್ನಡ ನಾಡಿನಲ್ಲಿ ಬಹುದೊಡ್ಡ ವಿದ್ವಾಂಸರು ಅವರು. ಆದರೂ ಪ್ರತಿದಿನ ತರಗತಿಯಲ್ಲಿ ಏನು ಪಾಠ ಮಾಡಬೇಕು ಎಂದು ಹಿಂದಿನ ದಿನವೇ ನೋಡಿಕೊಂಡು ಅದಕ್ಕೆ ಸಿದ್ಧತೆ ಮಾಡಿಕೊಂಡು ತರಗತಿಗೆ ಹೋಗುತ್ತಿದ್ದರು. ಅಷ್ಟು ವಯಸ್ಸಾಗಿದ್ದರೂ ಅಷ್ಟು ದೊಡ್ಡ ದೊಡ್ಡ ತರಗತಿಗಳಲ್ಲಿ ಎಲ್ಲರಿಗೂ ಕೇಳಿಸುವಂತಿತ್ತು ಅವರ ಧ್ವನಿ. ಅದಾದ ನಂತರ ಅವರು ಬರೆದ ಮತ್ತೊಂದು ಪುಸ್ತಕ ಬಂಕಿಮಚಂದ್ರ. ಕೃಷ್ಣಶಾಸ್ತ್ರಿಗಳು ಹೇಗೆ ಕನ್ನಡ ಸಾಹಿತ್ಯದಲ್ಲಿ ವಿದ್ವಾಂಸರೋ ಸಾಹಿತಿಗಳೋ, ಬಂಕಿಮಚಂದ್ರ ಸಹ ಬಂಗಾಳಿ ಭಾಷೆಯಲ್ಲಿ ಅಂತಹ ಒಬ್ಬ ಸಾಹಿತಿ. ಅವರು ಬರೆದ ಕೆಲವು ಕಾದಂಬರಿಗಳನ್ನು ವೆಂಕಟಾಚಾರ್ಯರು ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ. ಕೃಷ್ಣಶಾಸ್ತ್ರಿಗಳಿಗೆ ಮೊದಲು ವಿದ್ಯಾರ್ಥಿ ವೇತನ ಬಂದಾಗ ಕೊಂಡದ್ದು ಇದೇ ಬಂಕಿಮಚಂದ್ರರ ಆನಂದ ಮಠ ಎಂಬ ಕಾದಂಬರಿಯ ಕನ್ನಡ ಅನುವಾದ. ಅವರು ಪ್ರಾಧ್ಯಾಪಕರಾಗಿದ್ದ ಕಾಲದಲ್ಲಿ ತರಗತಿಯಲ್ಲಿ ಅವುಗಳೆಲ್ಲ ಪಠ್ಯಪುಸ್ತಕಗಳಾದ್ದರಿಂದ ಅವುಗಳ ವಿಷಯವಾಗಿ ಪಾಠ ಮಾಡಬೇಕಾಗಿತ್ತು. ಆಗಲೇ ಅವರು ಬಂಗಾಳಿ ಭಾಷೆ ಕಲಿತದ್ದು. ಆಗ ಅವರಿಗೆ ಬಂಕಿಮಚಂದ್ರರ ಮತ್ತು ಅವರ ಸಾಹಿತ್ಯದ ಮೇಲೆ ಅಭಿಮಾನ ಮೂಡಿತು. ತಮ್ಮ 65ನೆಯ ವಯಸ್ಸಿನಲ್ಲಿ ಬಂಕಿಮಚಂದ್ರ
ಎಂಬ ಉತ್ತಮವಾದ ಪುಸ್ತಕವನ್ನು ಬರೆದರು. ಆಗಲೂ ಸಹ ಬೆಳಿಗ್ಗೆ ಊಟ ಮಾಡಿ ಬರೆಯಲು ಕುಳಿತರೆ ಸಂಜೆ 5 ಗಂಟೆಯ ತನಕ ಏಳುತ್ತಿರಲಿಲ್ಲ. ಭಾರತದಲ್ಲಿ ಸಾಹಿತ್ಯ ಅಕಾಡೆಮಿ ಎಂಬ ಸಂಸ್ಥೆಯಿದೆ. ಇದರ ಕಚೇರಿ ಇರುವುದು ನವದೆಹಲಿಯಲ್ಲಿ. ಭಾರತದ ಪ್ರತಿಯೊಂದು ಭಾಷೆಯಲ್ಲಿ ನೂರಾರು ಪುಸ್ತಕಗಳು ಹೊರಕ್ಕೆ ಬರುತ್ತವೆ ಅಲ್ಲವೇ? ಅವುಗಳಲ್ಲಿ ಅತ್ಯುತ್ತಮ ಪುಸ್ತಕಗಳಿಗೆ ಸಾಹಿತ್ಯ ಅಕಾಡೆಮಿಯವರು ಬಹುಮಾನ ಕೊಡುತ್ತಾರೆ. ಬಂಕಿಮಚಂದ್ರ ಪುಸ್ತಕಕ್ಕಾಗಿ ಕೃಷ್ಣಶಾಸ್ತ್ರಿಗಳಿಗೆ ಬಹುಮಾನ ಸಿಕ್ಕಿತು. ಆಗ ಅವರಿಗೆ 70 ವರ್ಷ ವಯಸ್ಸು. ಈ ಪ್ರಶಸ್ತಿಗಳನ್ನು ದೆಹಲಿಯಲ್ಲಿ ಒಂದು ದೊಡ್ಡ ಸಮಾರಂಭದಲ್ಲಿ ಕೊಡುತ್ತಾರೆ. ಆದರೆ ಕೃಷ್ಣಶಾಸ್ತ್ರಿಗಳಿಗೆ ತುಂಬಾ ವಯಸ್ಸಾಗಿತ್ತು. ಅವರು ದೆಹಲಿಯ ತನಕ ಹೋಗಲು ಇಷ್ಟಪಡಲಿಲ್ಲ. ಸಾಹಿತ್ಯ ಅಕಾಡೆಮಿಯವರೇ ಕೆಲವು ಕನ್ನಡ ಸಾಹಿತಿಗಳನ್ನು ಆಹ್ವಾನಿಸಿ ಬೆಂಗಳೂರಿನಲ್ಲಿ ಕೃಷ್ಣಶಾಸ್ತ್ರಿಗಳ ಮನೆಯಲ್ಲಿಯೇ ಒಂದು ಸಮಾರಂಭವನ್ನು ಏರ್ಪಡಿಸಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದರು. ಸಭೆ, ಭಾಷಣ, ಹೊಗಳಿಕೆ, ಹಾರ ಎಂದರೆ ಶಾಸ್ತ್ರಿಗಳು ದೂರವೇ. ಯಾರಾದರೂ ಬಂದು ಭಾಷಣಕ್ಕೆ ಕರೆದರೆ ಹೋಗುತ್ತಿರಲಿಲ್ಲ. ನಾನು ನಿವೃತ್ತನಾದ ಮೇಲೆ ಅವೆಲ್ಲಕ್ಕೂ ನಿವೃತ್ತಿಯೇ. ನಾನು ಹೇಳಬೇಕಾದ್ದನ್ನೆಲ್ಲ ನನ್ನ ಪುಸ್ತಕದಲ್ಲಿ ಬರೆದು ಬಿಟ್ಟಿದ್ದೇನೆ. ಭಾಷಣ, ಸಭೆ ಅಂತ ನನ್ನನ್ನು ಬಲವಂತ ಮಾಡಬೇಡಿ, ಬಿಟ್ಟು ಬಿಡಿ ಎನ್ನುತ್ತಿದ್ದರು. ಪ್ರಾಧ್ಯಾಪಕರಾಗಿ ಅವರು ಹೋಗಬೇಕಾದ ಸಭೆಗಳಿಗೆ ಮಾತ್ರ ಹೋಗುತ್ತಿದ್ದರು. ಒಂದು ದಿನ ಕೃಷ್ಣಶಾಸ್ತ್ರಿಗಳ ಮೊಮ್ಮಗಳು 7 ವರ್ಷದ ಹುಡುಗಿ ಅವರ ಹತ್ತಿರ ಬಂದಳು. ಕೈಯಲ್ಲಿ ಶಾಸ್ತ್ರಿಗಳೇ ಬರೆದ ವಚನ ಭಾರತ. ತಾತ, ನನಗೆ ಈ ಕಥೆ ಹೇಳು ಎಂದಳು ಹುಡುಗಿ. ನೀನೇ ಓದಿಕೊಳ್ಳಮ್ಮ ಎಂದರು ಶಾಸ್ತ್ರಿಗಳು. ಮೊಮ್ಮಗಳು ಹೇಳಿದಳು, ಇದು ತುಂಬಾ ದಪ್ಪ ಪುಸ್ತಕ ತಾತ, ಅಕ್ಷರ ತುಂಬಾ ಸಣ್ಣದು, ನನಗೆ ಓದುವುದು ಕಷ್ಟ. ಶಾಸ್ತ್ರಿಗಳಿಗೆ ಎನ್ನಿಸಿತು, ಮಹಾಭಾರತದ ಕಥೆ ಮಕ್ಕಳಿಗೆ ತಿಳಿಯಬೇಕು. ಆದರೆ ವಚನ ಭಾರತವು ಅದಾಗಲೇ ಸಣ್ಣದಾಗಿದ್ದರು ಅದೂ ಸಹ ಅವರ ಶಕ್ತಿಗೆ ಮೀರಿದ್ದು. ಏನು ಮಾಡಬೇಕು? ಮಕ್ಕಳಿಗೆ ಅರ್ಥವಾಗುವಂತೆ ಮಹಾಭಾರತದ ಕಥೆಯನ್ನು ಸಂಕ್ಷೇಪ ಮಾಡಿ ಸುಲಭವಾದ ಭಾಷೆಯಲ್ಲಿ ಬರೆಯಬೇಕು. ಎಂಎ ತರಗತಿಗಳಿಗೆ ಬಹು ಕಷ್ಟವಾದ ಪುಸ್ತಕಗಳನ್ನು ಪಾಠ ಹೇಳಿದ್ದ ಅಸಾಧಾರಣ ವಿದ್ವಾಂಸರು ಕೃಷ್ಣಶಾಸ್ತ್ರಿಗಳು. ಅವರೇ ಪುಟ್ಟ ಮಕ್ಕಳಿಗಾಗಿ ಪುಸ್ತಕ ಬರೆದರು. ಅದೇ ನಿರ್ಮಲ ಭಾರತಿ. ನಿರ್ಮಲ ಮತ್ತು ಭಾರತಿ ಇಬ್ಬರು ಅವರ ಪುಟ್ಟ ಮೊಮ್ಮಕ್ಕಳು. ಆದರೂ ಅವರ ವಯಸ್ಸಿನವರೂ ಓದಿಕೊಳ್ಳುವಂತಹ ಒಂದು ಭಾರತವನ್ನು ಮೊಮ್ಮಕ್ಕಳ ಹೆಸರಿನಿಂದಲೇ ಬರೆದರು. ನಿರ್ಮಲ ಎಂದರೆ ತಿಳಿಯಾದ, ಸುಲಭವಾದ, ಭಾರತಿ ಎಂದರೆ ಮಾತು ಎಂಬ ಅರ್ಥವೂ ಆಗುತ್ತದೆ ಎಂದರೆ ಸುಲಭವಾಗಿ ಅರ್ಥವಾಗುವಂತಹ ಮಾತು ಎಂಬ ಅರ್ಥವು ಈ ನಿರ್ಮಲ ಭಾರತಿ ಎಂಬ ಮಹಾಭಾರತದ ಕಥೆಯನ್ನು ಕುರಿತಾದ ಪುಸ್ತಕಕ್ಕೆ ಬರುತ್ತದೆ. ಒಮ್ಮೆ ಒಬ್ಬ ವಿದ್ಯಾರ್ಥಿ ತರಗತಿಗೆ ಬರುತ್ತಿರಲಿಲ್ಲ. ಆ ವಿದ್ಯಾರ್ಥಿಯನ್ನು ಕರೆಸಿ, ಏಕೆ ತರಗತಿಗೆ ಬರುತ್ತಿಲ್ಲ ಎಂದು ಕೇಳಿದರು. ಪರೀಕ್ಷೆಗೆ ಹಣ ಕಟ್ಟಲು ಸಾಧ್ಯವಾಗಲಿಲ್ಲ. ಪರೀಕ್ಷೆಗೆ ಹಣ ಕಟ್ಟಲು ಸಾಧ್ಯವಿಲ್ಲದ್ದರಿಂದ ಹೇಗಿದ್ದರೂ ಪರೀಕ್ಷೆಗೆ ಹೋಗುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ತರಗತಿಗೆ ಹಾಜರಾಗುವುದರಿಂದ ಏನು ಪ್ರಯೋಜನ? ಆ ಕಾರಣದಿಂದಾಗಿಯೇ ಬರುತ್ತಿಲ್ಲ ಸಾರ್ ಎಂದ ಆ ವಿದ್ಯಾರ್ಥಿ. ಪರೀಕ್ಷೆಗೆ ಹಣವನ್ನು ನಾನು ಕೊಡುತ್ತೇನೆ ಎಂದರು ಕೃಷ್ಣಶಾಸ್ತ್ರಿಗಳು. ಆದರೆ ಆ ವಿದ್ಯಾರ್ಥಿ, ಪಾಠಗಳೆಲ್ಲ ತುಂಬಾ ಮುಂದೆ ಹೋಗಿಬಿಟ್ಟಿವೆ ಸಾರ್. ತರಗತಿಯಲ್ಲಿ ನಾನು ಬಂದರೂ ಈಗ ಅನುಸರಿಸುವುದು ಕಷ್ಟವಾಗುತ್ತದೆ. ಆಗ ಕೃಷ್ಣಶಾಸ್ತ್ರಿಗಳೇ ಹೇಳಿದರು, ಗುರುಗಳಾಗಿ ನೀನು ನಮ್ಮ ಮನೆಗೆ ನಿತ್ಯವೂ ಬಾ. ನೀನೇನು ಹಣ ಕೊಡಬೇಡ, ನಾನು ನಿನಗೆ ಪಾಠ ಹೇಳಿಕೊಡುತ್ತೇನೆ. ಇನ್ನು ಆ ವಿದ್ಯಾರ್ಥಿ ತಾನೇ ಏನು ಹೇಳುತ್ತಾನೆ? ಹಣವನ್ನೇ ಮುಟ್ಟದೆ ಶಾಸ್ತ್ರಿಗಳು ಅವನಿಗೆ ಪಾಠ ಹೇಳಿಕೊಟ್ಟರು. ಅವನಿಗೆ ಪರೀಕ್ಷೆಗೆ ಹಣ ಕೊಟ್ಟರು. ಹುಡುಗ ತೇರ್ಗಡೆಯಾದ. ವರ್ಷದ ಹೊತ್ತಿಗೆ ಆ ವಿದ್ಯಾರ್ಥಿಯು ಒಬ್ಬ ಉಪಾಧ್ಯಾಯನಾಗಿದ್ದ. ಅನಂತರ ಒಮ್ಮೆ ಕೃಷ್ಣಶಾಸ್ತ್ರಿಗಳ ಮನೆಗೆ ಬಂದು ಆ ಹುಡುಗ
ಅವರು ಕೊಟ್ಟ ಹಣವನ್ನು ಹಿಂತಿರುಗಿಸಲು ನೋಡಿದ. ಆದರೆ ಕೃಷ್ಣಶಾಸ್ತ್ರಿಗಳು, ನೀನು ಹೇಗಿದ್ದರೂ ಈಗಾಗಲೇ ಮೇಷ್ಟ್ರೇ ಆಗಿದ್ದಿ. ನೀನು ಯಾರಾದರೂ ಒಬ್ಬ ವಿದ್ಯಾರ್ಥಿ ಕಷ್ಟದಲ್ಲಿದ್ದಾಗ ಹೀಗೆ ಸಹಾಯ ಮಾಡು. ಆಗ ಆ ಹಣ ನನಗೇ ಬಂದಂತೆ ಆಗುತ್ತದೆ ಎಂದು ಬಿಟ್ಟರು. ಆ ವಿದ್ಯಾರ್ಥಿ ತಂದಿದ್ದ ಹಣವನ್ನು ಕೈಯಲ್ಲಿ ಮುಟ್ಟಲೂ ಇಲ್ಲ. ಹಣ ತೀರಿಸಲು ಬಂದ ವಿದ್ಯಾರ್ಥಿ ಅವರ ಆಶೀರ್ವಾದವನ್ನು ಪಡೆದು ಹೊರಟು ಹೋದ. ಹೀಗೆ ಶಾಸ್ತ್ರಿಗಳು ಅದೆಷ್ಟೋ ಜನ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತಿದ್ದರು. ಪ್ರತಿಯಾಗಿ ಏನನ್ನು ನಿರೀಕ್ಷಿಸುತ್ತಿರಲೇ ಇರಲಿಲ್ಲ. ತಾವು ಮಾಡಿದ ಉಪಕಾರದ ವಿಷಯದ ಮಾತೂ ಆಡುತ್ತಿರಲಿಲ್ಲ. ಉಪಕಾರ ಪಡೆದವರು ಮತ್ತು ಕೃಷ್ಣಶಾಸ್ತ್ರಿಗಳು ಅವರಿಬ್ಬರಿಗೆ ಗೊತ್ತಿರುತ್ತಿತ್ತು ಅವರು ಮಾಡಿದ ಉಪಕಾರದ ವಿಷಯ. ಒಮ್ಮೆ ಇಬ್ಬರು ವಿದ್ಯಾರ್ಥಿಗಳು ಒಂದು ಜೊತೆ ಪಂಚೆ, ಒಂದು ಸೀರೆ ಕುಪ್ಪಸದ ಕಣ ತಂದು ಕೃಷ್ಣಶಾಸ್ತ್ರಿಗಳಿಗೆ ಜೋಡಿ ಪಂಚೆ ಕೊಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ಬೇಡಿದರು. ಅಡಿಗೆ ಮನೆಗೆ ಹೋಗಿ ಶಾಸ್ತ್ರಿಗಳ ಪತ್ನಿಗೆ ಸೀರೆ ಮತ್ತು ಕಣ ಕೊಟ್ಟು ಬಂದರು. ಗುರುಗಳಿಗೆ ಕಾಣಿಕೆ ತಲುಪಿಸಿದೆವು ಎಂದು ಅವರಿಗೆ ಸಂತೋಷವೇ ಸಂತೋಷ. ಆದರೆ ಆಗ ಕೃಷ್ಣಶಾಸ್ತ್ರಿಗಳು ತಮ್ಮ ಕೈಲಿದ್ದ ಎರಡು ಪಂಚೆಗಳನ್ನು ಒಬ್ಬೊಬ್ಬರಿಗೆ ಒಂದೊಂದನ್ನು ಕೊಟ್ಟು, ನೀವು ಕೊಟ್ಟ ಉಡುಗೊರೆ ನನಗೆ ಬಂತು. ಈಗ ನಿಮ್ಮಿಬ್ಬರಿಗೂ ನನ್ನ ಆಶೀರ್ವಾದದ ಉಡುಗೊರೆ ಕೊಡುತ್ತಿದ್ದೇನೆ, ತೆಗೆದುಕೊಳ್ಳಿ ಎಂದರು. ಆಗ ಕೃಷ್ಣಶಾಸ್ತ್ರಿಗಳ ಪತ್ನಿ, ನಾನು ಸೀರೆ ಕಣ ತೆಗೆದುಕೊಂಡು ಬಿಟ್ಟೆನಲ್ಲ ಎಂದಾಗ, ನೀನು ಕೊಟ್ಟಿದ್ದರೂ ಅವರು ಸೀರೆ ಉಡುವಂತಿರಲಿಲ್ಲ, ಆದ್ದರಿಂದ ಅದನ್ನು ನೀನೇ ಉಟ್ಟುಕೋ ಎಂದರು. ಹೀಗೆ ಕೃಷ್ಣಶಾಸ್ತ್ರಿಗಳು ಮತ್ತೊಬ್ಬರಿಗೆ ಉಪಕಾರ ಮಾಡುತ್ತಿದ್ದರೆ ವಿನಃ ಪ್ರತ್ಯುಪಕಾರವನ್ನು ಸ್ವೀಕರಿಸುವುದಿರಲಿ, ಅಪೇಕ್ಷಿಸುತ್ತಿರಲು ಇಲ್ಲ. ಅವರ ವಿದ್ಯಾರ್ಥಿಗಳು, ಸ್ನೇಹಿತರು ಎಲ್ಲರೂ ಸೇರಿ ಕೃಷ್ಣಶಾಸ್ತ್ರಿಗಳಿಗೆ ಮರ್ಯಾದೆ ಮಾಡಬೇಕು, ಒಂದು ಉಡುಗೊರೆ ಕೊಡಬೇಕು ಎಂದು ಯೋಚಿಸಿದರು. ಅವರಿಗೆ ಪುಸ್ತಕವೆಂದರೆ ಪ್ರಾಣ, ಪುಸ್ತಕವೇ ಪೂಜೆ. ಆದ್ದರಿಂದ ಪುಸ್ತಕ ರೂಪದಲ್ಲಿ ಉಡುಗೊರೆ ಕೊಟ್ಟರೆ ಖಂಡಿತ ಅವರು ನಿರಾಕರಿಸುವುದಿಲ್ಲ. ಆದ್ದರಿಂದ ನಾವೆಲ್ಲ ಸೇರಿ ಒಂದು ಪುಸ್ತಕ ಬರೆದು ಒಂದು ಸಮಾರಂಭವನ್ನೇರ್ಪಡಿಸಿ ಅವರನ್ನು ಗೌರವಿಸಿ ಆ ಪುಸ್ತಕವನ್ನು ಉಡುಗೊರೆಯಾಗಿ ಕೊಡುವುದೇ ಸರಿ ಎಂದು ತೀರ್ಮಾನಿಸಿದರು. ಅದೇ ಅಭಿವಂದನೆ ಪುಸ್ತಕ. ಅವರ ಊಹೆಯಂತೆ ಕೃಷ್ಣಶಾಸ್ತ್ರಿಗಳು ಅದನ್ನು ನಿರಾಕರಿಸಲಿಲ್ಲ. ಮೈಸೂರು ಕ್ರಾಫರ್ಡ್ ಹಾಲ್ನಲ್ಲಿ ಸಮಾರಂಭವನ್ನು ಏರ್ಪಡಿಸಿದ್ದರು. ಅವರ ಕೊರಳಿಗೆ, ಕೃಷ್ಣಶಾಸ್ತ್ರಿಗಳ ಕೊರಳಿಗೆ ಬಿದ್ದ ಹಾರಗಳಲ್ಲಿ ಅವರು ಮುಚ್ಚಿ ಹೋಗಿದ್ದರು. ತಮ್ಮ ಶಿಷ್ಯರ ಮತ್ತು ಮಿತ್ರರ ಅಭಿಮಾನಗಳಿಂದ ಕೃಷ್ಣಶಾಸ್ತ್ರಿಗಳ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿ ತುಳುಕಾಡಿದವು. ನಿಬಂಧಮಾಲಾ ಅವರ ಕಡೆಯ ಕೃತಿ. ಅದನ್ನು ಪ್ರಾರಂಭಿಸಿದಾಗ ಅವರಿಗೆ 73 ವರ್ಷ. ಭಾರತದ ಸಾಹಿತ್ಯ ಅಕಾಡೆಮಿಯವರು ಬಂಗಾಳಿ ಸಾಹಿತಿ ರವೀಂದ್ರನಾಥ ಠಾಕೂರ್ ಅವರ ಜೀವನ ಚರಿತ್ರೆ, ಅವರ ಕೃತಿಗಳು, ಅವುಗಳ ವಿಮರ್ಶೆಯನ್ನು ಬರೆದುಕೊಡುವಂತೆ ಕೇಳಿಕೊಂಡರು. ಶಾಸ್ತ್ರಿಗಳಿಗೆ ಕನ್ನಡ, ಬಂಗಾಳಿ ಎರಡೂ ಭಾಷೆಗಳು ಚೆನ್ನಾಗಿ ಬರುತ್ತಿದ್ದವು. ಆಗಲೇ ಬಂಕಿಮಚಂದ್ರರನ್ನು ಕುರಿತು ಸೊಗಸಾದ ಪುಸ್ತಕ ಬರೆದಿದ್ದರು. ಆದುದರಿಂದ ಸಾಹಿತ್ಯ ಅಕಾಡೆಮಿಯವರು ಅವರಿಗೆ ಈ ಕೆಲಸವನ್ನು ಒಪ್ಪಿಸಿದರು. ಶಾಸ್ತ್ರಿಗಳು ಮೊದಲು ಈ ಕೆಲಸವನ್ನು ಒಪ್ಪಿಕೊಳ್ಳಲಿಲ್ಲ, ಅನಂತರ ಒಪ್ಪಿಕೊಂಡರು. ಆದರೆ ಕಡೆಯ 2 ಪ್ರಬಂಧಗಳನ್ನು ಮುಗಿಸಲು ಅವರಿಗೆ ಆಗಲೇ ಇಲ್ಲ. ಮನೆಯಲ್ಲಿ ಆ ಜನಗಳು ಆಳು ಕಾಳುಗಳು ಇದ್ದರೂ ಅವರಿಗೆ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಂಡರೆ ತೃಪ್ತಿ. 73ನೆಯ ವಯಸ್ಸಿನಲ್ಲೂ ಹಾಗೆಯೇ ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ನಾನಕ್ಕೆ ನೀರು ಕಾಯಿಸುವರು, ವ್ಯಾಯಾಮ ಮಾಡುವರು. 1 ಗಂಟೆ ಕಾಲ ತಿರುಗಾಡಿಕೊಂಡು ಮನೆಗೆ ಬರುವ ಹೊತ್ತಿಗೆ 8 ಗಂಟೆ ಆಗಿರುತ್ತಿತ್ತು. ತಮ್ಮ ಬಟ್ಟೆಗಳನ್ನೆಲ್ಲ ತಾವೇ ಸೋಪಿನ ನೀರಿನಲ್ಲಿ ನೆನೆಸಿ ಸ್ನಾನ ಮಾಡುವರು. ಮನೆಯ ಅಂಗಳದ ತುಂಬ ತಾವೇ ಬೆಳೆಸಿದ್ದ ಹೂವಿನ ಗಿಡಗಳಿಂದ ತೃಪ್ತಿ ಆಗುವಷ್ಟು ಹೂವುಗಳನ್ನು ಬಿಡಿಸಿ ತಂದು ದೇವರನ್ನು ಚೆನ್ನಾಗಿ ಅಲಂಕರಿಸಿ ಪೂಜೆ ಮಾಡಿ ಸಂತೋಷ ಪಡುವರು. ಅನಂತರ ಅಂಗಡಿಗೆ ಹೋಗಿ ಮನೆಗೆ ಬೇಕಾದ ಸಾಮಾನನ್ನು ತಂದು ಹಾಕುವ ಹೊತ್ತಿಗೆ 11 ಗಂಟೆ ಆಗಿರುತ್ತಿತ್ತು.
ತಮ್ಮ ಬಟ್ಟೆಯನ್ನು ತಾವೇ ಚೆನ್ನಾಗಿ ಒಗೆದುಕೊಂಡು ಒಣಗಿ ಹಾಕುವರು. ಅವರು ಬಟ್ಟೆ ಒಗೆದರೆ ಬಟ್ಟೆ ಚೊಕ್ಕಟವಾಗಿ ಶುಭ್ರವಾಗಿರುತ್ತಿತ್ತು. ಅದರಲ್ಲಿ ಒಂದು ಸುಕ್ಕು ಸಹ ಇರುತ್ತಿರಲಿಲ್ಲ. ಮನೆಯಲ್ಲಿ ನಲ್ಲಿ ಇದ್ದರೂ ಬಾವಿಯಿಂದ ನೀರು ಸೇದಿ ಗಿಡಗಳಿಗೆಲ್ಲ ಹಾಕುತ್ತಿದ್ದರು. ಅದು ಒಳ್ಳೆಯ ವ್ಯಾಯಾಮ ಎಂದು ಅವರ ಅಭಿಪ್ರಾಯ. ಅನಂತರ ಊಟಕ್ಕೆ ಕುಳಿತುಕೊಳ್ಳುತ್ತಿದ್ದರು. ಊಟ ಆದ ನಂತರ 15 ನಿಮಿಷ ಅಡ್ಡಾಡಿ ವಿಶ್ರಾಂತಿ ಪಡೆದು ನಿಬಂಧಮಾಲಾ ಬರೆಯುವುದಕ್ಕೆ ಕುಳಿತುಕೊಳ್ಳುತ್ತಿದ್ದರು. ಮಧ್ಯಾಹ್ನ 4 ಗಂಟೆಯ ತನಕ ಮೇಲೇಳುತ್ತಿರಲಿಲ್ಲ. 4 ಗಂಟೆಗೆ ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ಸಂಜೆ 6 ಗಂಟೆಯ ತನಕ ಅಲ್ಲಿದ್ದ ಒಬ್ಬ ಬಂಗಾಳಿ ಸ್ವಾಮೀಜಿ ಹತ್ತಿರ ತಮಗೆ ಇದ್ದ ಬಂಗಾಳಿ ಭಾಷೆಯ ಸಂಶಯಗಳನ್ನೆಲ್ಲ ಚರ್ಚೆ ಮಾಡುವರು. 6 ಗಂಟೆಗೆ ಮನೆಗೆ ಬಂದು ಮತ್ತೆ ತಿರುಗಾಡಲು ಹೋಗುವರು. ಬೆಳಿಗ್ಗೆ ಊಟ ಮಾಡಿದರೆ ರಾತ್ರಿ ಊಟದವರೆಗೆ ಏನನ್ನೂ ತೆಗೆದುಕೊಳ್ಳುತ್ತಿರಲಿಲ್ಲ. ಇಷ್ಟು ಕಟ್ಟುನಿಟ್ಟಿನ ಜೀವನ ಅವರದು. ಅವರು ಬರೆಯುತ್ತಿದ್ದಾಗ ಇದು ಕರಡು ಪ್ರತಿ, ಇದು ಉತ್ತಮ ಪ್ರತಿ ಎಂದು ಎರಡೆರಡು ಸಲ ಬರೆದವರೇ ಅಲ್ಲ. ಏನು ಬರೆಯಬೇಕೆಂಬುದನ್ನು ಮೊದಲೇ ಮನಸ್ಸಿನಲ್ಲಿ ಬರೆದುಕೊಂಡು ಬಿಡುತ್ತಿದ್ದರು. ಆಮೇಲೆ ಕಾಗದದ ಮೇಲೆ ಬರೆಯುವುದಕ್ಕೆ ಆರಂಭಿಸಿದರೆ ಅಕ್ಷರಗಳು ಮುತ್ತು ಪೋಣಿಸಿದಂತೆ ಒಂದು ಚಿತ್ತಾಗಲಿ ಬರೆದು ಹೊಡೆದದ್ದಾಗಲಿ ಅವರ ಹಸ್ತಪ್ರತಿಯಲ್ಲಿ ಕಾಣಬರುತ್ತಿರಲಿಲ್ಲ. ಅವರ ಹಸ್ತಪ್ರತಿಯೇ ಒಂದು ಅಚ್ಚಾದ ಪುಸ್ತಕದಂತಿರುತ್ತಿತ್ತು. ನಿಬಂಧಮಾಲಾ ಬರೆಯುವಾಗಲೇ ಅವರ ಆರೋಗ್ಯ ಕೆಟ್ಟಿತ್ತು. ಒಂದು ಬಾರಿ ತೊಡೆಯ ಮೂಳೆ ಮುರಿದು ಆಸ್ಪತ್ರೆಯಲ್ಲಿ ಇರಬೇಕಾಯಿತು. ಮತ್ತೆ ಓಡಾಡುವಂತೆ ಚೇತರಿಸಿಕೊಂಡರು. ಆದರೂ ತಾವು ಏನು ಕೆಲಸ ಮಾಡುವ ಹಾಗಿಲ್ಲ ಎಂದು ಅವರಿಗೆ ಬೇಸರ, ಕೊರಗು. 1968ರ ಫೆಬ್ರವರಿ 1ರಂದು ಅವರು ತೀರಿಕೊಂಡರು. ಆಗ ಅವರಿಗೆ 78 ವರ್ಷ ವಯಸ್ಸು. ಕೃಷ್ಣಶಾಸ್ತ್ರಿಗಳು ನೋಡುವುದಕ್ಕೆ ವಜ್ರದಷ್ಟು ಕಠಿಣ ಎನ್ನಿಸಿದರು. ಹೃದಯ ಮಾತ್ರ ಕುಸುಮದಂತೆ ಮೃದುವಾಗಿತ್ತು. ವಚನ ಭಾರತ ಬರೆಯುತ್ತಿದ್ದ ಕಾಲ. ವಿರಾಟ ಪರ್ವದಲ್ಲಿ ದ್ರೌಪದಿ ಕೀಚಕನ ಕೈಯಿಂದ ತಪ್ಪಿಸಿಕೊಂಡು ಬರುತ್ತಾಳೆ. ಅವಳು ಬರುವ ವೇಳೆಗೆ ಅಡಿಗೆ ಭಟ್ಟನ ವೇಷದಲ್ಲಿದ್ದ ಭೀಮ ತಿಂದು ಉಂಡು ಗೊರಕೆ ಹೊಡೆಯುತ್ತಿರುತ್ತಾನೆ. ಅದನ್ನು ನೋಡಿದ ದ್ರೌಪದಿಗೆ ದುಃಖ, ಕೋಪ ಎಲ್ಲ ಒಟ್ಟಿಗೆ ಬರುತ್ತದೆ. ಭೀಮನನ್ನು ತಿವಿದು ಎಬ್ಬಿಸಿ ತನ್ನ ಮುಖವನ್ನು ತನ್ನ ದುಃಖವನ್ನು ಅವನ ಮುಂದೆ ತೋಡಿಕೊಳ್ಳುತ್ತಾಳೆ. ಭೀಮನ ಎದುರು ತನ್ನ ದುಃಖವನ್ನು ತೋಡಿಕೊಂಡು ಅಳುವ ಸನ್ನಿವೇಶವನ್ನು ಬರೆಯುವಾಗ ಶಾಸ್ತ್ರಿಗಳು ಸ್ವತಃ ಅತ್ತು ಬಿಟ್ಟಿದ್ದರು. ಇನ್ನೊಮ್ಮೆ ಬೆಂಗಳೂರು ಆಕಾಶವಾಣಿ ಕೇಂದ್ರದವರು ಕಾಳಿದಾಸನ ಶಾಕುಂತಲಾ ನಾಟಕದ ಬಗ್ಗೆ ಭಾಷಣಕ್ಕೆ ಏರ್ಪಾಡು ಮಾಡಿದ್ದರು. ದುಷ್ಯಂತನ ಆಸ್ಥಾನ. ತುಂಬು ಗರ್ಭಿಣಿ ಶಕುಂತಲೆ ದುಷ್ಯಂತನ ಎದುರಿಗೆ ಬಂದು ನಿಂತಾಗ ದುಷ್ಯಂತ ಶಕುಂತಲೆಯನ್ನು ಕಂಡು ನೀನು ಯಾರೋ ನನಗೆ ಗೊತ್ತಿಲ್ಲ ಎನ್ನುತ್ತಾನೆ. ಆಗ ಶಕುಂತಲೆ ದುಃಖದಿಂದ ಭೂಮಿ ತಾಯಿ, ನೀನು ಇಲ್ಲೇ ಬಾಯ್ ತೆರೆದು ನನ್ನನ್ನು ನುಂಗಬಾರದೆ ಎಂದು ಹೇಳುತ್ತಾಳೆ. ಈ ವಾಕ್ಯವನ್ನು ಹೇಳುವಾಗ ಕೃಷ್ಣಶಾಸ್ತ್ರಿಗಳ ಕಂಠ ಬಿಗಿದುಕೊಂಡು ಗದ್ಗದವಾಗಿತ್ತು. ಅವರಿಗೆ ಎಷ್ಟೇ ಕೆಲಸವಿರಲಿ ತಮ್ಮ ನಿತ್ಯ ಕರ್ಮವನ್ನು ಚಾಚೂ ತಪ್ಪದೆ ಮಾಡುತ್ತಿದ್ದರು. ಗಡಿಯಾರದ ಮುಳ್ಳಿನಂತೆ ಒಂದೇ ಸಮನೆ ಮಾಡುತ್ತಿದ್ದರು. ಅವರು ಮೈಸೂರಿನಲ್ಲಿದ್ದಾಗ ಆಗಾಗ್ಗೆ ಬೆಂಗಳೂರಿಗೆ ತಮ್ಮ ಕೆಲಸಕ್ಕೆ ಸಂಬಂಧಿಸಿದ ಸಭೆಗೆ ಬರಬೇಕಾಗಿತ್ತು. ಆ ದಿನ ಬೆಳಗಿನ ಜಾವ ಇನ್ನು ಕತ್ತಲೆಯಾಗಿದ್ದಾಗಲೇ 4 ಗಂಟೆಗೆಲ್ಲ ಎದ್ದು ಕತ್ತಲೆಯಲ್ಲೇ ಸಿಕ್ಕಿದಷ್ಟು ಹೂವು ಬಿಡಿಸಿ ಸ್ನಾನ ಪೂಜೆ ಮಾಡಿ ಬೆಳಗ್ಗೆ ಮೊದಲ ರೈಲಿಗೆ ಹೊರಟು ಹೊತ್ತಿಗೆ ಸರಿಯಾಗಿ ಬೆಂಗಳೂರು ತಲುಪುತ್ತಿದ್ದರು. ಅವರಿಗೆ ಕನ್ನಡ, ಸಂಸ್ಕೃತ, ಇಂಗ್ಲಿಷ್, ಬಂಗಾಳಿ, ತಮಿಳು, ತೆಲುಗು, ಹಿಂದಿ ಭಾಷೆಗಳು ಚೆನ್ನಾಗಿ ತಿಳಿದಿದ್ದವು. ಫ್ರೆಂಚ್, ಜರ್ಮನ್, ಉರ್ದು ಮುಂತಾದ ಭಾಷೆಗಳನ್ನು ಅಭ್ಯಾಸ ಮಾಡಿದ್ದರು. ಪುಸ್ತಕದ ಅಚ್ಚಿನ ವಿಷಯದಲ್ಲಿಯೂ ಅವರದು ಬಹು ಶ್ರದ್ಧೆ. ಅವರ ಪುಸ್ತಕಗಳಿಗೆ ಚಿತ್ರಗಳನ್ನು ಬರೆದುಕೊಡುತ್ತಿದ್ದ ಕಲಾವಿದರ ಮನೆ ಅವರ ಮನೆಯಿಂದ 6 ಮೈಲಿ ದೂರ. 60-70 ವರ್ಷ ವಯಸ್ಸಾದಾಗಲೂ ಶಾಸ್ತ್ರಿಗಳು ಅವರ ಮನೆಗೆ ಒಂದು ಸಲ ಅಲ್ಲ 4 ಸಲ ಹೋಗುವರು. ಚಿತ್ರ ಹೇಗಿರಬೇಕು ಎಂದು ವಿವರಿಸುವರು.
ಚಿತ್ರ ಚೆನ್ನಾಗಿ ಬಂದಾಗ ಬಾಯತುಂಬ ಹೊಗಳುವರು. ಅವರ ಬಂಕಿಮಚಂದ್ರ ಪುಸ್ತಕದ ಅಚ್ಚು, ಹೊರರೂಪ ಎಲ್ಲ ಸೊಗಸಾಗಿವೆ ಎಂದು ಅದಕ್ಕೆ ಬಹುಮಾನ ಬಂದಿತು. ಶಾಸ್ತ್ರಿಗಳು ಎಲ್ಲದರಲ್ಲಿಯೂ ಶಿಸ್ತಿನಿಂದ ನಡೆಯುವವರು. ಏನೇ ಮಾಡಲಿ ಅಚ್ಚುಕಟ್ಟಾಗಿ ಮಾಡುವರು. ಬಟ್ಟೆಯಲ್ಲಿ ಶುಭ್ರತೆ, ಶಿಸ್ತು. ಕನ್ನಡ ಪ್ರಾಧ್ಯಾಪಕರು, ಜೊತೆಗೆ ಮಹಾರಾಜ ಕಾಲೇಜಿನಲ್ಲಿ ವ್ಯಾಯಾಮ ಶಾಲೆಯಲ್ಲಿ ಬೋಧಕರು, ಹುಡುಗರೊಡನೆ ಸೇರಿ ಅವರಿಗೆ ಸರಿಸಮನಾಗಿ ವ್ಯಾಯಾಮ ಮಾಡುತ್ತಿದ್ದರು. ಪಾಠ ಹೇಳಲಿ, ಭಾಷಣ ಮಾಡಲಿ ಸಿದ್ಧತೆ ಇಲ್ಲದೆ ಎದ್ದು ನಿಲ್ಲುವವರೇ ಅಲ್ಲ. ಹೇಳುವುದನ್ನು ಸ್ಪಷ್ಟವಾಗಿ ಮನಸ್ಸಿಗೆ ತಟ್ಟುವ ಹಾಗೆ ಹೇಳುವರು. ಆದರೆ ಬಳಸುವ ಶಬ್ದಗಳು ಬಹಳ ಕಡಿಮೆ. ಇತರರು 10 ಮಾತುಗಳಲ್ಲಿ ಹೇಳುವುದನ್ನು 4 ಮಾತುಗಳಲ್ಲಿ ಶಕ್ತಿಯುತವಾಗಿ ಹೇಳುವರು. ಅವರ ವಿದ್ಯಾರ್ಥಿಗಳಲ್ಲದವರು ಅವರ ಪಾಠ ಕೇಳಲು ಹೋಗಿ ಕುಳಿತುಕೊಳ್ಳುತ್ತಿದ್ದರಂತೆ. ಕನ್ನಡ ಎಂದರೆ ಜನಕ್ಕೆ ತಿರಸ್ಕಾರವಿದ್ದ ಕಾಲದಲ್ಲಿ ಕನ್ನಡ ಅಧ್ಯಾಪಕರು ಇತರ ಅಧ್ಯಾಪಕರಿಗಿಂತ ಒಂದು ಮೆಟ್ಟಿಲು ಕಡಿಮೆ ಎಂದು ಸರ್ಕಾರದವರು ವಿದ್ಯಾರ್ಥಿಗಳು ಭಾವಿಸುತ್ತಿದ್ದ ಕಾಲದಲ್ಲಿ ಕನ್ನಡ ಅಸಿಸ್ಟೆಂಟ್ ಮಾಸ್ಟರ್ ಎಂದು ಕೆಲಸಕ್ಕೆ ಸೇರಿದವರು ಕೃಷ್ಣಶಾಸ್ತ್ರಿಗಳು. ಅವರನ್ನು ಟ್ಯೂಟರ್ ಎಂದು ಸಹ ಮೊದಲು ಕರೆಯಲಿಲ್ಲ. ಅವರ ಪಾಂಡಿತ್ಯ, ಅವರು ಪಾಠ ಹೇಳುತ್ತಿದ್ದ ರೀತಿ, ಅವರ ಗಾಂಭೀರ್ಯ, ಶಿಷ್ಯರಲ್ಲಿ ಅವರ ಪ್ರೇಮ ಇವುಗಳಿಂದ ಕನ್ನಡ ಅಧ್ಯಾಪಕರಿಗೆ ಗೌರವವನ್ನು ತಂದುಕೊಟ್ಟರು. ಇಂಗ್ಲಿಷ್ ಭಾಷೆಯಲ್ಲಿ ಮಾತನಾಡುವುದು ಬರೆಯುವುದು ದೊಡ್ಡಸ್ತಿಕೆ, ಕನ್ನಡದಲ್ಲಿ ಬರೆಯುವುದು ಮಾತನಾಡುವುದು ವಿದ್ಯಾವಂತರಿಗೆ ಅವಮಾನ ಎನ್ನುವ ಕಾಲದಲ್ಲಿ ಕನ್ನಡದ ಕೆಲಸ ಮಾಡಿದರು. ಇತರರಿಂದ ಮಾಡಿಸಿದರು. ಸಾಹಿತ್ಯವನ್ನು ಓದುವ ವಿದ್ಯಾರ್ಥಿಗಳಿಗೆ ವಿದ್ವಾಂಸರಿಗೆ ಸಹಾಯವಾಗುವಂತೆ ಸಂಸ್ಕೃತ ನಾಟಕ, ಭಾಸ ಮೊದಲಾದ ಪುಸ್ತಕಗಳನ್ನು ಬರೆದರು. ಸಾಮಾನ್ಯ ಓದುಗರಿಗೆ ವಚನ ಭಾರತ ಕೊಟ್ಟರು. ಮಕ್ಕಳ ಕೈಯಲ್ಲಿ ನಿರ್ಮಲ ಭಾರತಿ ಇಟ್ಟರು. ವಿದ್ಯಾರ್ಥಿಗಳಿಗೆ ಪಾಠ ಹೇಳಿ ಜ್ಞಾನ ಬೆಳೆಸಿದರು. ತಮ್ಮ ಶುದ್ಧವಾದ ಶಿಸ್ತಿನ ಜೀವನದಿಂದ ಮೇಲ್ಪಂಕ್ತಿಯಾದರು. ಬಿಡುಗೈಯಿಂದ ಸಹಾಯ ಮಾಡಿ ಆಪದ್ಬಾಂಧವರಾದರು. ಚಪ್ಪಾಳೆ, ಹಾರ, ಬಿರುದು, ಬಾವಲಿ ಯಾವುದನ್ನು ಬಯಸಲಿಲ್ಲ. ಆದರೂ ಕೀರ್ತಿ ಅವರನ್ನು ಹುಡುಕಿಕೊಂಡು ಬಂದಿತು. ಅವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂದರೆ 1941 ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದರು. 1960ರಲ್ಲಿ ಅವರಿಗೆ ಮೈಸೂರು ವಿಶ್ವವಿದ್ಯಾಲಯ ಡಾಕ್ಟರೇಟ್ ಕೊಟ್ಟಿತು. ಅದೇ ಸುಮಾರಿಗೆ ಸಾಹಿತ್ಯ ಅಕಾಡೆಮಿಯ ಬಹುಮಾನವೂ ಬಂದಿತು. ಇವರನ್ನು ಕನ್ನಡ ಕುಲಸಾರಥಿ, ಕನ್ನಡ ಕುಲಗುರು ಹೀಗೆಲ್ಲ ಅವರ ಶಿಷ್ಯರು ಜೊತೆಯ ಬರಹಗಾರರು ಕರೆದದ್ದು ಆಶ್ಚರ್ಯವಲ್ಲ. ಬಹುದೊಡ್ಡ ಬರಹಗಾರರು ಕೃಷ್ಣಶಾಸ್ತ್ರಿಗಳು. ಬಹು ಹಿರಿಯ ಬಾಳು ಅವರದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.